ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ನಿಧಾನಕ್ಕೆ ಈ IPL 2025 ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ್ಯದ ಬರ್ತಾ ಇದ್ದೀನ ಅಂತಂದ್ರೆ ಬರ್ತಾ ಇದೆ ಅಂತ ಸಹಜ ಅನ್ನಿಸ್ತದೆ. ಅದರಲ್ಲಂತೂ ಎರಡು ಮಾತಿಲ್ಲ. ಯಾಕಂದ್ರೆ ಈ ಪ್ಲೇ ಆಫ್ಗೆ ಮುಂಬೈ ಇಂಡಿಯನ್ಸ್ ಸೆಲೆಕ್ಷನ್ ಆಗಿತ್ತು ಅನ್ನೋದು ನೀವು ನೋಡಿದಿರಿ. ಜೊತೆಗೆ ಅದರಲ್ಲೂ ಈ ಒಂದು ತೀವ್ರತರದ ಆಟ, ಹೊಡಿ ಬಡಿ ಓಡು ಹಿಡಿ ಅಲ್ಲಿ ನೋಡಿದರೆ ಇದನ್ನು ನೋಡ್ತಾ ಇರ್ತೀವಿ ನಾವು. ಕ್ರಿಕೆಟಿನ ಒಂದು ಸೌಮ್ಯ ಸ್ವಭಾವ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಈಗ ರೇಟ್ ಹೊಸ ಜನರಿಗೆ, ಇವತ್ತಿನ ಜನರಿಗೆ ಭಾಳ ಆಕರ್ಷಣೆ ಆಗಿದೆ. IPL ಅಂತೂ ಇಲ್ಲಿ ಇದ್ರ ಮೇಲೆ ನಡೆಯುವಂಥ ಆಟಗಳು, ಬೆಟ್ಟಿಂಗು, ಇನ್ನುಳಿದು ನೆನಪಿಸ್ಕೊಂಡಾಗ ಈ ಕ್ರಿಕೆಟ್ ಪ್ರಿಯರಿಗೆ ಕೆಲವೊಮ್ಮೆ ಕೆಲವೊಂದಿಷ್ಟು ಆಘಾತವೂ ಆಗ್ತದೆ. ಯಾಕಂದ್ರೆ ಈ IPL ಶುರು ಆದಾಗಿನಿಂದ ವಿಶೇಷವಾಗಿ ಕ್ರಿಕೆಟ್ ಪ್ರೇಮಿಗಳಿಗಿಂತಲೂ ಹೆಚ್ಚಿಗೆ ಕ್ರಿಕೆಟಿನ ಮೇಲೆ ಬೆಟ್ಟಿಂಗ್ ಆಡುವಂಥ ಪ್ರವೃತ್ತಿಗಳು ಭಾಳ ಬೆಳೀತಾ ಇದ್ದಾವೆ ಅಂತೇಳಿ ಕೆಲವೊಂದಿಷ್ಟು ವರದಿಗಳು ಬರ್ತಾ ಇರ್ತಾವೆ. ಯಾಕಂತಂದ್ರೆ ಈ ಜೂಸ್ ಆಡುವಂಥ ಪ್ರವೃತ್ತಿ ಇಲ್ಲಿ ಬೆಳೆದ್ರಿಂದಾಗೆ ಒಂದಿಷ್ಟು ಎಜುಕೇಟೆಡ್ ಆದಂಥ ಜನ, ಒಂದು ಸ್ವಲ್ಪ ದುಡ್ಡಿದ್ದಂಥ ಜನ ಇಲ್ಲೇ ದುಡ್ಡಿನ ಕಳ್ಕೊಳ್ಳುವುದರ ಹೆಚ್ಚಿರ್ತದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರ್ತಾವೆ. ವಿಶೇಷವಾಗಿ ಇದು ಆಗಬಾರ್ದಾಗಿ ಕ್ರಿಕೆಟ್ನಲ್ಲೇ ಇವತ್ತು ಆಗಿಬಿಟ್ಟದ. ಅದು ಮೇನ್ ಆಗಿಬಿಟ್ಟದ, ಒಂದು ದೊಡ್ಡ ಉದ್ಯೋಗ ಆದಂಗೆ ಆಗಿಬಿಟ್ಟದ. ನೂರಾರು ಕೋಟಿಗಳ ಅವ್ಯವಹಾರ ನಡೆಯುವಂಥ ಕ್ಷೇತ್ರ ಆಗಿಬಿಟ್ಟದ ಅಂತೇಳಿ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಒಬ್ಬೊಬ್ಬ ಆಟಗಾರನ ಯಾವ ರೀತಿಯಾಗಿ ಕೊಂಡ್ಕೊಳ್ತಾರೆ, ಇಲ್ಲ ಎಷ್ಟು ಡಾಲರು, ನೂರಾರು ಡಾಲರ್ಗಳಿಗೆ ಕೊಂಡ್ಕೊಳ್ಳುವಂಥದ್ದು, ಅಥವಾ ಒಬ್ಬೊಬ್ಬ ವ್ಯಕ್ತಿ ಮೇಲೆ 10 ಕೋಟಿ 20 ಕೋಟಿ 50 ಕೋಟಿ ದುಡ್ಡನ್ನು ಹೂಡುವಂಥದ್ದು ನಾವು ನೋಡೋದು, ಆಟದಲ್ಲಿ ನೋಡೋದು. ಇವೆಲ್ಲ ಗಮನಿಸಿದಾಗ ಈ ಆಟ, ಈ ಶ್ರೀಮಂತರ ಆಟಗೆ ಉಳಿಯುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ. ಆದರೂ ಇದು ಇವತ್ತು ಎಲ್ಲ ಜನರನ್ನು, ಅದರಲ್ಲೂ ಯಂಗ್ ಜನರನ್ನು ಒಂದು ಆಯಸ್ಕಾಂತಕ್ಕೆ ಜಗ್ತಾ ಇದೆ ಅನ್ನೋದು ಅನಿಸ್ಕೊಳ್ಳೇನಲ್ಲ. ಅದೇನೋ ಆಗಲಿ. ಯಾಕಂತಂದ್ರೆ ಇವೆಲ್ಲ ಬದಲಾವಣೆ ಆಗಬೇಕಂತ ಬಯಸ್ತಾ ಇರ್ತದೆ ಒಂದು ನೈತಿಕ ಸಮಾಜ. ಆದರೆ ನಾವು ಬಯಸೋದೊಂದು ಆಗೋದೊಂದು ಆಗ್ತಾ ಇರ್ತದೆ. ಅದೇನೋ ಆಗಲಿ. ಈ ಒಂದು IPLನಲ್ಲಿ ಈ ಸಲ ಟಾಪ್ ಆಗಿ ನಿಮಗೆ ಈಗಾಗಲೇ ಗೊತ್ತಿದ್ದಂಗೆ ಗುಜರಾತ್ ಟೈಟನ್ಸ್ ಬಂದದ, ಫಸ್ಟ್ ಅದ. ಇವತ್ತು ಅದರಲ್ಲೂ ಮುಖ್ಯವಾಗಿ ಲಕ್ನೋ ಜೊತೆಗೆ, ಈ ಟೈಟನ್ಸ್ ಜೊತೆಗೆ ಲಕ್ನೋದು ಪಂದ್ಯದ, ಇದರಲ್ಲಿ ಗೆದ್ದರೆ ಟಾಪ್ ಆಗಿ ಉಳಿಯುವಂಥ ಒಂದು ಸಾಧ್ಯತೆ ಹೆಚ್ಚಿದ್ದಾವೆ. ಅದರಲ್ಲೂ ಈ ಶುಭ್ಮನ್ ಗಿಲ್ ನಾಯಕತ್ವದ ಈ ಗುಜರಾತ್ ಟೈಟನ್ಸ್ ಇಲ್ಲಿವರೆಗೆ ಆಡಿದ 12 ಪಂದ್ಯಗಳಲ್ಲಿ 9 ಜಯಿಸಿದ. ಹೀಗಾಗಿ ಟಾಪ್ ಮೋಸ್ಟ್ ಆಗಿದೆ. ಅದರ ನಂತರ ನಿಮ್ಗೆ ಗೊತ್ತಿದ್ದಂಗೆ RCB ಈ ಸಲ ಏಕ್ದಮ್ 2ನೇ ಸ್ಥಾನಕ್ಕೆ ಬಂದ. ಇವತ್ತು ಪ್ಲೇ ಆಫ್ದಲ್ಲಿ ತನ್ನ ಸ್ಥಾನವನ್ನು ಆಲ್ರೆಡಿ ಭದ್ರ ಮಾಡ್ಕೊಂಡದ. ಪ್ರತಿ ಸಲ ಏನಾಗ್ತಿದ್ದು RCBದು ಅಂದರೆ ಪಾಯಿಂಟ್ ಮೇಲೋ, ಮತ್ತು ಅದರ ಮೇಲೋ, ರನ್ ರೇಟ್ ಮೇಲೋ ಇವೆಲ್ಲ ಶುರುವಾಗಿ ಬಿಡ್ತಿದ್ದು ಕೊನೆಗೆ ಬಂದಾಗ. ಆದರೆ ಈ ಸಲ ಮಾತ್ರ ಒಂದು ಹೊಸ ರೂಪವನ್ನು ಪಡ್ಕೊಂಡ ಅದರ ನಾಯಕತ್ವ ಆಗಿರ್ಬೋದು, ಆ ಬದಲಾವಣೆಯಿಂದಾಗಿಯೂ ಸಹಿತ ಸಾಕಷ್ಟು ಇವತ್ತು ಪ್ರಗತಿ ಕಂಡದ. ಜೊತೆಗೆ ಅಲ್ಲಿ ಆಟಗಾರರು ಸಹಿತ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಇವತ್ತು RCBನ 2ನೇ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ. ವಿಶೇಷವಾಗಿ ಕರ್ನಾಟಕದವ್ರಿಗೆ ಅದರ ಮೇಲೆ ಒಂದಿಷ್ಟು ಪ್ರೀತಿ, ಬೆಂಗಳೂರಿಗಂತೂ ವಿಶೇಷ ಅಭಿಮಾನ. ಹೀಗಾಗಿ 2ನೇ ಸ್ಥಾನದಲ್ಲಿ RCB ಆಗಿದೆ. ಮೂರನೇದಾಗೆ ಇಲ್ಲಿ ಎಂಟ್ರ್ ಆಗಿದ್ದು ಪಂಜಾಬ್ ಕಿಂಗ್ಸ್. ಇದು ಸಹಿತ ಪಂಜಾಬ್ ಕಿಂಗ್ಸ್ ಆಡಿದ 12 ಪಂದ್ಯಗಳಲ್ಲಿ 8 ಗೆದ್ದದ, ಮುಂದೆ 3 ಸೋತದ ನಮ್ಮ ಇದರಾಗ RCB ಆಗಿ. ಅದು ಅವರು 12 ಆಡಿದ್ದಾರೆ, ಇವರು 12 ಆಡಿದ್ದಾರೆ. ಹೀಗಾಗಿ ಈ 3ನೇದ ಕಿಂಗ್, ಈ ಒಂದು ಏನಪ್ಪ ಪಂಜಾಬ್ ಕಿಂಗ್ ಸೆಲೆಕ್ಷನ್ ಆದ್ರೆ ಈಗ 4ನೇದಾಗಿ ಪ್ಲೇ ಆಫ್ ಪ್ರವೇಶ ಮಾಡಿದ್ದು 4ನೇ ತಂಡ ಮುಂಬೈ ಇಂಡಿಯನ್ಸ್. ಈಗಾಗಲೇ 5 ಸಲ ಈ IPL ಕಪ್ಪನ್ನು ಗೆದ್ದದ. ಇದು ಇನ್ನು 6ನೇ ಸಲ ಏನು ಮಾಡ್ತದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಸೆಲೆಕ್ಷನ್ ಅಂತ ಆಗ್ಯದ, ಪ್ಲೇ ಆಫ್ಗಂತ ಬಂದದ. ಪ್ಲೇ ಆಫ್ದಲ್ಲಿ ಏನೇನು ಆಗ್ತದೆ ಏನಿಲ್ಲ ಎಲ್ಲರಿಗೂ ಕುತೂಹಲದ ಇವತ್ತು. ಯಾಕಂದ್ರೆ ಇಂಡಿಯಾದಲ್ಲಿ ಈ ಕ್ರಿಕೆಟ್ ಅನ್ನುವಂಥ ಹುಚ್ಚ ಭಾಳಷ್ಟು ಅದ. ಅದರಲ್ಲೂ ಕಾಲೇಜ್ ಕಲಿತ ಮಕ್ಕಳಿಗಂತೂ ಹೇಳುತ್ತಿರೋದು ಇವತ್ತು. ಪ್ರತಿಯೊಂದು ಊರಲ್ಲೂ ಅಲ್ಲಲ್ಲೇ ಒಂದು ಸಣ್ಣದಾದಂಥ ಒಂದು ಮೈದಾನ ಮಾಡಿಕೊಂಡು ಆಟ ಆಡುವಂಥದ್ದು ನಾವು ನೋಡ್ತಾ ಇರ್ತೀವಿ. ಇದರಿಂದಾಗಿ ಒಂದಿಷ್ಟು ಲಾಭವೂ ಆಗ್ಯದ, ಒಂದಿಷ್ಟು ಹೆಚ್ಚಿಗೆ ಹಾನಿನ ಅಂತ ಹೇಳಬೇಕಾಗ್ತದೆ. ಯಾಕಂದ್ರೆ ಈ ಆಟ ವಿಶ್ವದ ಎಲ್ಲ ಕಡೆಗೂ ಇಲ್ಲ ಅನ್ನೋದು ನಾವು ಗಮನಿಸ್ಬೇಕಾಗ್ಯದ. ಯಾಕಂದರೆ ಭಾಳ ಒಂದು 10-12 ದೇಶಗಳಲ್ಲೇ ನಾವು ನೋಡ್ತಾ ಇರ್ತೀವಿ ಇದನ್ನು. ವರ್ಲ್ಡ್ ಕಪ್ ಅಂದರೆ ಒಂದು 10-12 ದೇಶಗಳ ಮಧ್ಯದಲ್ಲಿ ಮಾತ್ರ ನಡೀತಿರ್ತದೆ ಈ ಕ್ರಿಕೆಟಿದ್ದು. ಅದು ಇತ್ತೀಚಿನ ದಿನಗಳಲ್ಲಿ 2020 ಆದಮೇಲೆ. ಮೊದಲಂತೂ 5 ದಿನದ ಆಟ
ಅದು ಓಡಾಡೋದು ಮಾಡೋದು ಬಾಲ್ ಹಾಕೋದು ಹಿಡಿಯೋದು ಬಡಿದು ಹೊಡಿದು ಇವೆಲ್ಲ ನೋಡಿದಾಗ 5 ದಿನ ಗಂಟೆ ಇಡೋದು ದೊಡ್ಡ ಒಂದು ಶ್ರಮದಾಯಕವಾದಂಥದ್ದಾಗಿತ್ತು. ಆದರೂ ಅದು ಜನರನ್ನು ಗೆಲ್ಲುವಲ್ಲೇ ಭಾಳ ಯಶಸ್ವಿಯಾಗಿತ್ತು. ಆದರೆ ಇತ್ತೀಚಿನ ದಿನದಲ್ಲೇ ಮನೋಭಾವಗಳು ಬದಲಾಗ್ತಾ ಹೋಗ್ತಾ ಇರ್ತಾವೆ. ಇವತ್ತಿನ ಯುವ ಜನಕ್ಕೆ 5 ದಿನದವರೆಗೆ ನಿಂತು ಅಲ್ಲಿ ರಿಸಲ್ಟ್ ಇಲ್ಲ ಅನ್ನುವಂಥದ್ದು ಚೆಷ್ಟದೊಂದು ದೊಡ್ಡ ದೋಷ. ಡ್ರಾ ಮಾಡ್ಕೊಳ್ಳುವಂಥದ್ದು ಇದರಿಂದಾಗಿ ವಿಶೇಷವಾಗಿ ಜನರ ಆಕರ್ಷಣೆ ಭಾಳ ಕಡಿಮೆ ಆಗಿ ಕೊನೆಗೆ ಇತ್ತೀಚೆಗೆ ಕಡಿಮೆ ಆಗಿಬಿಟ್ಟಂಗೆ ಆಗಿಬಿಟ್ಟದ. ಅದು 5 ದಿವಸದ ಯಾರೋ ಹಳೆಯ ಸಿನಿಮಾನ ಒಂದಿಷ್ಟು ನೋಡ್ತಾರೆ, ಒಂದಿಷ್ಟು ಇಲ್ಲಪ್ಪ ಆಟಕ್ಕೆ ಇದು ಬೇಕು, ಮೆರಗಬೇಕು, ಇದು ಇರ್ತದೆ, ಒಳ್ಳೆ ಆಟ ಅಲ್ಲೇ ಇರ್ತದೆ ಅಂತೆಲ್ಲ ವಾದ ಅದು ಹೇಳ್ತಾ ಇರ್ತಾರೆ. ಹೌದು, ಆದರೆ 5 ದಿನದವರೆಗೆ ನಿಲ್ಲಬೇಕಾದ್ರೆ ಸ್ಟೆನನ್ನು ಬೇಕಾಗ್ತದೆ, ಆಟದ ಚಿತ್ತು ಬೇಕಾಗ್ತದೆ, ಹೋರಾಟ ಇರ್ತದೆ, ಎಲ್ಲನೂ ಇರ್ತದೆ ಅದ್ರೊಳಗೆ. ಆದರೆ 5 ದಿನದ ಆದಮೇಲೂ ಸಹಿತ ರಿಸಲ್ಟ್ ಇಲ್ಲ, ಡ್ರಾ ಆಗ್ತದೆ ಅನ್ನೋದು ಮಾತ್ರ ನಿರಾಶೆ ಉಂಟು ಮಾಡ್ತದೆ. ಆದರೆ ಇತ್ತೀಚಿನ ದಿನದಾಗ ಮಾತ್ರ 1 ಡೇ ಬಂದ ಮೇಲೆ, ಅದೇ ಕಾಲಕ್ಕೆ 1 ಡೇ ನಂತರ 2020 ಬಂದ ಮೇಲೆ ಇನ್ನೂ ರಿಸಲ್ಟ್ ಓರಿಯೆಂಟೆಡ್ ಆಗಿದ್ದರಿಂದಾಗೆ ಇವತ್ತು T20 ಎಲ್ಲರನ್ನೂ ಆಕರ್ಷಿಸಲಿಕ್ಕೆ ಶುರು ಮಾಡಿದ, ಸಮೀಪಗೊಳ್ಳಿಕ್ಕೆ ಶುರು ಮಾಡಿದ. ಇದರಿಂದಾಗಿ ಸಹಜವಾಗಿ ಈ ಒಂದು ಆಟದ ಬಗ್ಗೆ ಮೊದಲಿಗಿಂತಲೂ ಹೆಚ್ಚಿಗೆ ಇವತ್ತು ಪ್ರೀತಿ ವಿಶ್ವಾಸ ಬೆಳಲಿಕ್ಕತ್ತದ. ಆದರೆ ಅದ್ರ ಜೊತೆಗೆ ಈ ಬೆಟ್ಟಿಂಗ್ದಂಥ ಒಂದು ಕ್ರಿಯೆ ಬೆಳೆಯೋದು ಮಾತ್ರ ಇದಕ್ಕೆ ಅಂಟಿದಂಥ ಒಂದು ಕಪ್ಪು ಕಲೆ ಅಂತ ಹೇಳಬೇಕಾಗ್ತದೆ. ಇನ್ನು ಇದ್ರ ಜೊತೆಗೆ ಇನ್ನೊಂದು ನಿಮಗೆ ಹೇಳುವಂಥದ್ದು, ಇದು ಇನ್ನೂ ಈ ಫುಟ್ಬಾಲ್ದಷ್ಟು ಜನಪ್ರಿಯತೆಯನ್ನು ವಿಶ್ವದಲ್ಲಿ ಪಡಲಿಕ್ಕೆ ಸಾಧ್ಯದನ ಅನ್ನುವಂಥ ಮಾತು. ಯಾಕೆಂದರೆ ಫುಟ್ಬಾಲ್ ಇಡೀ ವಿಶ್ವದ ದೊಡ್ಡ ಹಬ್ಬ, ಆಟದ ಹಬ್ಬ. ಇಡೀ ಯುರೋಪದಲ್ಲಿ ಆಗಿರ್ಬೋದು, ಆಫ್ರಿಕನ್ ಕಂಡ ದೇಶಗಳಲ್ಲಿ ಆಗಿರ್ಬೋದು, ಅಥವಾ ಒಂದು ನಮ್ಮ ಏಷ್ಯಾದಲ್ಲಿ ಆಗಿರ್ಬೋದು, ಎಲ್ಲ ಕಡೆನೂ ಈ ಕಾಲ್ಚೆಂಡಿನ ಆಟ, ಫುಟ್ಬಾಲ್ ಆಟ ಭಾಳ ಜನಪ್ರಿಯ ಆಗ್ತಾ ಇರೋದು. ಇದ್ಯಾಕೆ ನಮ್ಮಲ್ಲಿ ಆಗ್ತಾಯಿಲ್ಲ ಅನ್ನೋಂಥದ್ದು ಒಂದು ಹೊರಗು. ನಮ್ಮಲ್ಲಿ ಆ ಪ್ರಮಾಣದಲ್ಲಿ ಕಾಲ್ಚೆಂಡಿನ ಆಟ ಪ್ರಭಾವಿಯಾಗಿ ಬೆಳೀತಾ ಇಲ್ಲ ಅನ್ನೋದು ಸಹಿತ ಅಷ್ಟೇ ಸತ್ಯದ. ಯಾಕಂದರೆ ನಮ್ಮದು ಮೂಲತಃ ಹಾಕಿ, ಧ್ಯಾನ್ ಚಂದ್ರ ಹಾಕಿಯಿಂದಾಗಿ ಎಲ್ಲರೂ ಅವ್ರ ಆಟದಿಂದ ಎಲ್ಲರೂ ಅದಕ್ಕೆ ಆಕರ್ಷಿತರಾಗಿದ್ದರು. ಅದರ ನಂತರ ಬಂದಂಥ ಕ್ರಿಕೆಟ್, ಇಂಗ್ಲೆಂಡಿನ ಕ್ರಿಕೆಟ ಇದಂತೂ ನಮ್ಮನ್ನು ಭಾಳಷ್ಟು ಆಕರ್ಷಣೆ ಜಗತ್ತು ತೊಗೊಂಡೋಗ್ಯದ. ಈಗ IPL ಆದಮೇಲಂತೂ ಹೇಳ್ತೀವ್ರು ಇಲ್ಲಿಯ ಮತ್ತು ಇನ್ನೊಂದು ಭಾಳ ಒಳ್ಳೆಯ ಡೆವಲಪ್ಮೆಂಟ್ ಏನಪ್ಪ ಈ IPL ದಿಂದಾಗಿ ಭಾರತೀಯ ಆಟಗಾರರಲ್ಲೇ ಸಾಕಷ್ಟು ಬದಲಾವಣೆ ಬಂದು ಹೋಗ್ಬಿಟ್ಟು ಬೇರೆ ಬೇರೆ ದೇಶದ ಆಟಗಾರರಲ್ಲಿ ಬಂದು ಅವ್ರ ಆಟ ಆಡಿ ಅವ್ರ ಶಕ್ತಿ ಪ್ಲಸ್ ಆ್ಯಂಡ್ ಮೈನಸ್ಸು ಇಲ್ಲೆಲ್ಲ ತೋರಿಸಿದ್ರಿಂದಾಗಿ ನಮ್ಮಲ್ಲೂ ಸಾಕಷ್ಟು ಪ್ರಗತಿ ಆಯಿತು. ಇಲ್ಲಾಂದ್ರೆ ಮೊದಲು ನಮ್ಮಲ್ಲಿ ಏನಪ್ಪ ಅಂದ್ರೆ ಫಾಸ್ಟ್ ಬಾಲರ್ ಹುಡ್ತಾ ಇರಲಿಲ್ಲ. ಏನೋ ಕಪಿಲ್ ದೇವರೊಬ್ಬರು ಬಂದರು, ಕಪಿಲ್ ದೇವ್ರ ನಂತರದಲ್ಲೇ ಈ IPL ಬಂದಾಗ 1 ಡೇ ಬಂದ ಮೇಲೆ ಇನ್ನೂ ಹೆಚ್ಚಾದರು ಫಾಸ್ಟ್ ಬಾಲರ್ಗಳು. ಇಲ್ಲಾಂದ್ರೆ ನಮ್ಮ ಬಾಲರ್ ಒಂದಿಬ್ಬರು ಫಾಸ್ಟ್ ಬಾಲರ್ ಇರ್ತಿದ್ರು. ನಂತರ ಟೆಸ್ಟ್ನಲ್ಲೆಲ್ಲ ಸ್ಪಿನ್ನರ್ಗಳು ಸ್ಪಿನ್ ಬಾಲ್ ಮಾಡ್ತಾಯಿದ್ರು. ಹೀಗಾಗಿ ಇಂಡಿಯಾ ಅತ್ಯಂತ ಕೆಳ ಸ್ತರದಲ್ಲಿತ್ತು. ಇವತ್ತು ಮಾತ್ರ ಆ ಎಲ್ಲ ಸ್ತರಗಳ ಮೇಲೆ ಜಗದ 3-4 ಟಾಪ್ ದೇಶಗಳಲ್ಲಿ ಇದು ಒಂದು ಆಗಿದೆ ಅನ್ನೋದು ಅಷ್ಟೇ ಸತ್ಯದ. ಹೀಗಾಗಿ IPL ಈಗಂತ ಪ್ಲೇ ಆಫಿಗೆ ಬಂದದ. ಮುಂಬೈ ಇಂಡಿಯನ್ಸ್ ಅದು ಸೆಲೆಕ್ಷನ್ ಆಯಿತು, ಡೆಲ್ಲಿ ಕ್ಯಾಪಿಟಲ್ಸ್ ಟೀಮನ್ನು ಸೋಲಿಸೆ. ಹೀಗಾಗಿ ಇಲ್ಲಿ ಅನೇಕ ಶೀಘ್ರವಾಗಿ ಕ್ವಿಕ್ಕಾಗಿ ಆಡುವಂಥ ಆಟಗಾರರು ಹೆಚ್ಚಿಗೆ ಬೆಳೆಯೋದು ಆಯಿತು. ಜೊತೆಗೆ ಫೀಲ್ಡಿಂಗ್ನಲ್ಲಿ ಭಾಳ ಇಂಪ್ರೂವ್ಮೆಂಟ್ ಆಗ್ಯದ. ಒಟ್ಟಾರೆಯಾಗಿ IPL ಅನೇಕ ಬದಲಾವಣೆಗಳು ಕ್ರಿಕೆಟ್ ತಂದರೆ, ಕ್ರಿಕೆಟ್ ಬಗ್ಗೆ ಒಂದು ಸ್ವಲ್ಪ ಪ್ರೀತಿ ವಿಶ್ವಾಸ ಬೆಳೆಸಿದ್ರೆ, ಜಗದಲ್ಲಿ ಒಂದಿಷ್ಟು ದೇಶಗಳು ಆಡಬೇಕಪ್ಪ ಅಂತ ಬಯಸಿದ್ರೆ ಅದಕ್ಕೆ ಈ T20 ಭಾಳಷ್ಟು ಕಾರಣೀಭೂತ. ಅದೇ ಕಾಲಕ್ಕೆ ಇದ್ರ ಜೊತೆಗೆ ಈ ಬೆಟ್ಟಿಂಗ್ ಅಂತ ಕೆಲವೊಂದಿಷ್ಟು ದುಷ್ಟ ವಿಚಾರಗಳು ಬೆನ್ನತ್ತಿದ್ದರಿಂದಾಗಿ ನಮ್ಮ ಯುವ ಜನರನ್ನು ವಿಶೇಷವಾಗಿ ಇದು ದಾರಿ ತಪ್ಪಿಸುವಂಥ ಕೆಲಸ ಮಾಡಿತದ ಅನ್ನೋದು ಸಹಿತ ಅಷ್ಟ ನಿಜ ಅದಂತೇಳಿ ಭಾಳಷ್ಟು ವಿಶ್ಲೇಷಣೆಕಾರರ ಅಭಿಪ್ರಾಯ. ಅದೇನಿರಲಿ, ಒಟ್ಟಿನಲ್ಲೇ 4 ಟೀಮ್ಗಳು ಮಾತ್ರ ಈಗ ಏನಪ್ಪ ಪ್ಲೇ ಆಫಿಗೆ ಬಂದಿದ್ದಾವೆ. ಅದು ಮೊದಲನೇದಾಗಿ ಈಗ ನಿಮ್ಗೆ ಗೊತ್ತಿದ್ದಂಗೆ ಗುಜರಾತ್ ಟೈಟನ್ಸು, ಎರಡನೇದಾಗಿ ರಾಯಲ್ ಚಾಲೆಂಜರ್ಸ್ ಆಫ್ ಬೆಂಗಳೂರು, ಮೂರನೇದು ಪಂಜಾಬ್ ಕಿಂಗ್ಸು, ಈಗ ಮುಂಬೈ ಇಂಡಿಯನ್ಸ್. ಇನ್ನು ಈ ಸಲ ಮುಂಬೈ ಇಂಡಿಯನ್ಸ್ 6ನೇ ಸಲ ಈ ಪ್ರಶಸ್ತಿಯನ್ನು ಗೆದ್ದ ಮತ್ತೊಮ್ಮೆ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತದನೋ, ಅಥವಾ RCB ಇದು ಗೆದ್ದ ಒಂದು ಇತಿಹಾಸ ಬರಿತದನೋ, ಇಲ್ಲ ಗುಜರಾತ್ ಟೈಟನ್ಸ್ ತನ್ನ ಶಕ್ತಿಯನ್ನು ಸಾಕಷ್ಟು ತೋರಿಸ್ತದೆ. ಅಲ್ಲಿ ಆಟಗಾರ ಭಾಳ ಬ್ಯೂಟಿಫುಲ್ಲಾಗಿ ಆಟ ಆಡಿದ್ದಾರೆ, ಅಷ್ಟು ಒತ್ತಡದಿಂದ ಆಟ ಆಡಿದ್ದಾರೆ. ಅವ್ರು ಆಗ್ತಾರೋ ಗೊತ್ತಿಲ್ಲ. ಅದೇ ಕಾಲಕ್ಕೆ ಪಂಜಾಬ್ ಕಿಂಗ್ಸು ಸಹಿತ ಆಸೆ ಉಳ್ಳವರಿದ್ದಾರೆ. ಒಟ್ಟಿನಲ್ಲಿ 4 ಟೀಮ್ಗಳು ಪ್ಲೇ ಆಫಿಗೆ ಬಂದಿದ್ದಾರೆ. ನಂತರ ನೋಡೋಣ ಏನೇನಾಗ್ತದೆ ಅಂತೇಳಿ. ಏನೂ ಆಗಲಿ, IPL ಮಾತ್ರ ಈ ಸಲ ಭಾಳ ರಂಗಿನಿಂದ ಜನರನ್ನು ಆಕರ್ಷಣೆ ಮಾಡುವಲ್ಲಿ ಭಾಳಷ್ಟು ಬೆಳೆದು ನಿಂತಿದೆ ಅಂತ ಹೇಳ್ತಾ, ಆಗಲಿ ಪ್ಲೇ ಆಫ್ನಿಂದ ಫೈನಲ್ಲ ನೋಡೋಣ ಅಂತ ಹೇಳ್ತಾ, ಈ ಪ್ಲೇ ಆಫಿಗೆ ಎಲ್ಲರೂ ಒಂದು ಸ್ವಾಗತ ಬಯಸೋಣ ಅಂಥೇಳಿ
ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗೆ ನೋಡಿ ವಂದನೆಗಳು.